ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾಕಪ್ಪ ಅಂದರೆ ಈ ಥರ ರೆಕಾರ್ಡ್ ಮಾಡ್ತಿದ್ದೀನಿ ಈ ಒಂದು ರೈಲ್ವೆ ವಿಡಿಯೋದಲ್ಲಿ ಅಂತಂದರೆ ನನಗೆ ತುಂಬ ಖುಷಿ ಆಗ್ತದೆ. ಯಾಕಂತಂದರೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಿದ್ದೆ, ನಾನು ಬೆಂಗಳೂರಲ್ಲಿ ಬ್ಯುಸಿಯಾಗಿರ್ತೀನಿ, ಸುಮಾರು ದೂರ ಆಗುತ್ತೆ ಈ ಒಂದು ರೈಲ್ವೆ ವಿಡಿಯೋ ಮಾಡಲಿಕ್ಕೆ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾನೆ ಇರ್ತೀನಿ. ಅದನ್ನು ಮನಗೊಂಡು ನನಗೆ ಯಾವತ್ತೂ ಪರಿಚಯನೇ ಇಲ್ಲ, ಬಟ್ ಈ ರೈಲ್ವೆ ವಿಡಿಯೋ ಮಾಡೋದ್ರಿಂದ ಮಾತ್ರ ಪರಿಚಯ ಆಗಿದ್ದರು. ಒಬ್ಬರು ಶಿರಾದಿಂದ, ಅವ್ರ ಹೆಸರು ಕೂಡ ರವಿನೇ, ನನ್ನ ಹೆಸರು ಕೂಡ ರವಿರಾಜ್ ಅಂತ, ಅವ್ರ ಹೆಸರು ಕೂಡ ರವಿನೇ. ಅವರು ಏನು ಮಾಡಿದಾರಪ್ಪ ಅಂತಂದರೆ, ಶಿರಾದಲ್ಲಿ ಹೊಸದಾಗಿ ಇವಾಗ ಕಾಮಗಾರಿ ಆಗ್ತಿದೆಯಲ್ಲ ರೈಲ್ವೇದು ವಿಡಿಯೋ, ಆ ವಿಡಿಯೋ ಸಂಪೂರ್ಣವಾಗಿ ಅವರೇ ಮಾಡಿರೋದು, ಅವರೇ ಮಾತಾಡಿರೋದು. ಅದರಲ್ಲಿ ಅವರೇ ಮಾತಾಡಿದ್ದಾರೆ. ರಿಯಲ್ ಅವ್ರು ಮಾತಾಡಿರೋದೇ ನಾನು ವಿಡಿಯೋನ ಕೂಡ ಇದರಲ್ಲಿ ಪ್ಲೇ ಮಾಡ್ತೀನಿ. ಹಾಗೆ ನೋಡಿ, ನನ್ನ ಫ್ರೆಂಡ್ಸು ಕೂಡ ಏನಾರ ಅಲ್ಲಿ ಹತ್ರ ಇದೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದರೆ ಅವ್ರು ಮಾಡಲ್ಲ. ಬಟ್ ಇವರು ನನಗೆ ತುಂಬಾ ಇಷ್ಟ ಆದರೆ, ಯಾಕಂದರೆ ಜನಗಳಿಗೆ ಈ ಒಂದು ಕಾಮಗಾರಿಯ ಬಗ್ಗೆ ತಿಳಿಬೇಕು ಸರ್ ಅಂತ ಅವರು ಹೇಳಿದರು. ಪ್ರತಿಯೊಂದು ದಿನ ಅವರು ಅದು ಏನೇ ಆಗಲಿ, ಅಲ್ಲಿ ನಮ್ಮ ಏನು ಹೊಸ ರೈಲ್ವೇದು ಏನು ಕಾಮಗಾರಿ ನಡೀತಿದೆಯಲ್ಲ ಆ ವಿಚಾರವಾಗಿ ಏನೇ ಒಂದು ವಿಚಾರ ಗೊತ್ತಾದರೂ ಕೂಡ ನನ್ನ ಹತ್ರ ಹಂಚ್ಕೊಳ್ತಿದ್ರು. ಇದಂತೂ ತುಂಬ ಖುಷಿ ಆಗ್ತಿತ್ತು. ಇವತ್ತವರು ತುಂಬಾ ಸರ್ ನಾನು ವಿಡಿಯೋ ಮಾಡ್ತೀನಿ ಸರ್ ಅಂತ ಹೋಗ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಸುಮಾರು ಒಂದು 7-8 ನಿಮಿಷದ ವಿಡಿಯೋ ನನಗೆ ಕಳಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ. ಅದನ್ನು ಇವಾಗ ನಾನು ಪ್ಲೇ ಮಾಡ್ತೀನಿ ಆ ವಿಡಿಯೋನ ನೋಡಿ. ಯಾಕಂದರೆ ಶಿರಾದ ಹತ್ರ ಇವಾಗ ಹೊಸದಾಗಿ ಎಲ್ಲ ಕ್ಲೀನಿಂಗು ಹಾಗೆ ಲೆವೆಲಿಂಗ್ ಎಲ್ಲ ನಡೀತಾ ಇದೆ. ಆ ಒಂದು ವಿಡಿಯೋನ ನಮ್ಮ ರವಿ ಸರ್ ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. 1 ಸೆಕೆಂಡು, ಎಲ್ಲರೂ ದಯವಿಟ್ಟು ಕಮೆಂಟಲ್ಲಿ ರವಿ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ಬಿಡಿ ಇದಕ್ಕೆ. ಯಾಕಂದರೆ ಜನಗಳಿಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ನಿಸ್ವಾರ್ಥತೆಯಿಂದ ನಮಗೆ ವಿಡಿಯೋನ ಕಳಿಸ್ಕೊಟ್ಟಿದ್ದಾರೆ ಅವ್ರು ಮಾಡಿಬಿಟ್ಟು. ಅವರ ಒಂದು ಬ್ಯುಸಿ ಟೈಮಲ್ಲೂ ಕೂಡ ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ರವಿ ಸರ್ ಮಾಡಿರುವಂತಹ ವಿಡಿಯೋನ ಈ ಒಂದು ವಿಡಿಯೋದಲ್ಲಿ, ಅಂದರೆ ಈ ಒಂದು ನಮ್ಮ ವಿಡಿಯೋದಲ್ಲಿ ಅವರ ರವಿ ಸರ್ ವಿಡಿಯೋನೂ ಕೂಡ ನಾನು ಪ್ರಸ್ತುತಪಡಿಸ್ತೀನಿ. ದಯವಿಟ್ಟು ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ರವಿ ಸರ್ಗೊಂದು ಥ್ಯಾಂಕ್ಸ್ ಹೇಳ್ಬಿಡಿ. ಬನ್ನಿ ಹೋಗೋಣ ವಿಡಿಯೋಗೆ. ಸರ್, ನಮ್ಮೂರಿಂದು ಇಂಡಸ್ಟ್ರಿಯಲ್ ಏರಿಯಾ ಎಂಟ್ರೆನ್ಸು ಶಿರಾ ಕೈಗಾರಿಕಾ ಪ್ರದೇಶ. ಇಲ್ಲಿಂದ ಒಳಗೆ ಹೋದರೆ ವರ್ಕೆಲ್ಲ ಜಾಸ್ತಿ ಮಾಡಿದ್ದಾರೆ. ಕೆಲವೊಂದು ಕಡೆ ಬಿಡಿಗಳು, ಸೇತುವೆಗಳು, ರೋಡ್ಗಳು ಕಿತ್ತಾಕ್ಬಿಟ್ಟಿದ್ದಾರೆ. ಅಂದರೆ ರೈಲ್ವೆ ವರ್ಕ್ ಕಿತ್ತಾಕಿದ್ದಾರೆ. ರೈಲ್ವೆ ವರ್ಕ್ ಮಾಡೋ ಜಾಗದಲ್ಲಿ ಸ್ವಲ್ಪ ಆಗಲಿ ಸರ್, ನಾನು ಮಾಡ್ತೀನಿ ಸರ್. ಇದು ಈ ಕಡೆ ಹೋದರೆ ಶಿರಾ, ಈ ಕಡೆ ಹೋದರೆ ಉಳಿಯಾರು, ಟಿಪ್ಟೂರು, ಹಾಸನಿಂದ ಸಕಲೇಶ್ವರ, ಮಂಗಳೂರು ಹೈವೇ ರೋಡ್ಗೆ ಹೋಗುತ್ತೆ ಸರ್. ಒಟ್ಟಿನಲ್ಲಿ ಇದು ಹೈದರಾಬಾದು, ವಿಜಯವಾಡ, ಮಂಗಳೂರು ನ್ಯಾಷನಲ್ ಹೈವೇ ನೋಡ್ರಿ. ಅಲ್ಲೆಲ್ಲ ಇದು ವರ್ಕ್ ಮಾಡ್ತಾ ಇದ್ದಾರೆ ನೋಡ್ರಿ. ಅರ್ಥಿಂಗ್ ಕೆಳಗಡೆ ರೈಲ್ ಹೋಗುತ್ತಂತೆ, ಮೇಲ್ಗಡೆ ರೋಡ್ ಬರುತ್ತಂತೆ. ನಾವಿದು ನಿಂತಿರೋ ಜಾಗ ಇದು ರೈಲ್ವೆ ಸ್ಟೇಷನ್ ಜಾಗ. ಈ ಕಡೆ ಬರ್ಬೋದಂತೆ. ಈ ಕಡೆ ಅವ್ರದ್ದು ಹೇಳಿದ್ದು ಅಭಿ ಹಾಗೆ ಅಂತ ಹೇಳಿದ್ರು. ನೋಡೋಣ ಇಲ್ಲಿಗೆ ಬರ್ತದೆ ಎಲ್ಲ. ಇದು ಲೈನ್ ಕ್ಲೀನ್ ಮಾಡೋದು. ಒಟ್ಟಿನಾಗೆ ಆ ಕಂಬ ಇದೆಯಲ್ಲ ಸರ್, ಈ ಕಂಬದಿಂದ ಆ ಕಡೆ ಮರ ಇದೆ ನೋಡಿ, ಅಲ್ಲಿವರೆಗೂ ಅಕ್ವೇರ್ ಇದೆ. ಮೋಸ್ಟ್ಲಿ ಇನ್ನೂ ಮರದಿಂದ ಆ ಕಡೆನೂ ಹೋಗ್ಬೋದೇನೋ ಗೊತ್ತಿಲ್ಲ. ಒಟ್ಟಾಗಿ ಅಲ್ಲಿವರೆಗೂ ಕ್ಲೀನಿಂಗ್ ತಗೊಂಡಿದ್ದಾರೆ. ಮೋಸ್ಟ್ಲಿ ರೈಲ್ವೆ ಸ್ಟೇಷನ್ ಈ ಕಡೆ ಬರ್ಬೋದು. ಈ ರಸ್ತೆಯಿಂದ ಒಳಗಡೆ ಹೋಗಿ ರೈಲ್ವೆ ಸ್ಟೇಷನ್ ಎಂಟ್ರಿ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ನೋಡೋಣ ಮುಂದೆ ಯಾವ ರೀತಿ ಆಗುತ್ತೆ. ಮತ್ತು ನಿಮಗೇನು ಅಪ್ಡೇಟ್ ಬೇಕು ಅಂದರೆ ನಾನು ಒಂದು ಸದ್ಯಕ್ಕೆ ಬೇಗ ಮಾಡೋದೇನು ಬೇಡ. ಕೆಲಸಗಳು ಎಲ್ಲೆಲ್ಲಿ ಆಗ್ತೈತೋ ಅಲ್ಲಿ ಬಂದ್ಬಿಟ್ಟು ನಾನು ನೋಡ್ಕೊಂಡು ನಿಮಗೆ ವೀಡಿಯೋ ಕಳಿಸ್ತೀನಿ ನೋಡಿರಿ. ಈ ಕಡೆ ಎಲ್ಲ ಇಟಾಚಿಗಳೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾವೆ ಸರ್. ಸುಮಾರು ಆ ಕಡೆ ನೋಡಿರಿ ಎಲ್ಲ ಕೈಗಾರಿಕಾ ಪ್ರದೇಶನೇ ಅವೆಲ್ಲವು. ಇಂಡಸ್ಟ್ರಿಯಲ್ ಏರಿಯಾ ದೊಡ್ಡದಾಗಿದೆ ಸರ್. ಇದು ಭಾಳ ದೊಡ್ಡದು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಸರ್, ನಾವು ಮೋಸ್ಟ್ಲಿ ನಿಂತಿರೋ ಜಾಗ ಇದು ಸ್ಟೇಷನ್ ಪಾಯಿಂಟ್ ಅನ್ಕೊಂತೀನಿ ಸರ್. ಅವ್ರು ಹೇಳಿದ್ದಂಗೆ ಅಭಿ ಹಾಗೆ ಅಂತ ಹೇಳಿದ್ರು ನೋಡ್ರಿ. ಅಲ್ಲಿಂದ ಬಂದಿದ್ದು ನಾವು. ಅದು ಸ್ಟಾರ್ಟಿಂಗ್, ಅದು ರೋಡ್ ಬರ್ತದೆ ಎಲ್ಲ. ಇದು ಇಂಡಸ್ಟ್ರಿಯಲ್ ಏರಿಯಾ ಅದು ಸರ್. ಇದೆಲ್ಲ ಸ್ಟಾರ್ಟಿಂಗ್ ಪಾಯಿಂಟು. ಜಾಸ್ತಿ ಇದ್ದಾವೆ ಸರ್, ಇನ್ನೂ ವರ್ಕ್ ಮಾಡ್ತಾ ಇದ್ದಾರೆ. ಒಟ್ಟಾಗಿ ಅರ್ತಿದ್ದು ಫಸ್ಟ್ ಭೂ ಕೆಲಸ ತಟ್ಟು ಮಾಡ್ತಾಯಿದ್ದಾರೆ.
ನೋಡ್ರಿ, ಯಾವುದೋ ಒಂದು ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ತೆಗೆದಿದ್ದಾರೆ. ಒಂದು 15-20 ಬಾಳೆ ಗಿಡ ಬಿಟ್ಟಿದ್ದಾರೆ. ಹಂಗೆ ಕಂಟಿನ್ಯೂ ಆಗಿದೆ ಸರ್. ಮುಂದೆ ಇದು ತಾವರೆಕೆರೆ ಹೋಗುತ್ತಿದ್ದು, ಅಪ್ ಟು ತಾವರೆಕೆರೆವರೆಗೂ ಹೋಗುತ್ತೆ. ಇಲ್ಲಿಂದ ತಾವರೆಕೆರೆ 15 ಕಿಲೋಮೀಟ್ರ್ ಇದೆ ಸರ್. ನಾವು ನಿಂತಿರೋ ಜಾಗದಿಂದ ತಾವರೆಕೆರೆ 15 ಕಿಲೋಮೀಟ್ರ್ ಸರ್. ಇದು ಒಂದು ಖಾಸಗಿ ಶಾಲೆ ಬರ್ತದೆ, ಕದಂಬ ಸ್ಕೂಲ್ ಅಂತ. ಮೋಸ್ಟ್ಲಿ ಇಲ್ಲಿ ರೈಲ್ವೆ ಸ್ಟೇಷನ್ ಬರ್ಬೋದು ಅನ್ನಿಸ್ಕೊಂಡಿದ್ದೀನಿ ಸರ್. ಲೊಕೇಶನಲ್ಲಿ ಅವ್ರು ಹೇಳಿದ್ದು ಇದೇ ಟೈಪು, ಅಭಿ ಹಾಗೆ ಸ್ಕೂಲ್ಗೆ ನೀಚೆ ಅಂದರು. ನೋಡಬೇಕು ಸರ್. ಒಟ್ಟಿನಲ್ಲಿ ಕೆಲಸ ಮಾತ್ರ ಶುರು ಮಾಡ್ತಾರೆ ಸರ್. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಮುಂದ್ಗಡೆ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಆ ಕಡೆ ಸ್ವಲ್ಪ ಕೆಲವೊಂದು ಜಾಗದಲ್ಲಿ ಗಾಡಿಗಳು ಹೋಗಲ್ಲ. ಅದಕ್ಕೆ ಏನು ಮಾಡ್ತೀನಿ, ಕೈಲಾಗದಷ್ಟು ನಾನು ಎಷ್ಟು ವೀಡಿಯೋ ಮಾಡಿದ್ದೀನಿ ನೋಡಿರಿ. ನೀವೇ ಒಂದ್ಸಲಿ, ನೀವು ಯಾವಾಗ ಸದ್ಯಕ್ಕೇನು ಬರೋದು ಬೇಡ ಸರ್. ಇನ್ನೊಂದು 2 ತಿಂಗಳು ಬಿಟ್ಟರೆ ನೀವು ಬಂದರೆ ಇಲ್ಲಿ ಒಳ್ಳೆಯದು. ಯಾಕೊತ್ತಾ, ಸ್ವಲ್ಪ ಇನ್ನೂ ಕೆಲಸಗಳು ಚೆನ್ನಾಗಾಗಿರುತ್ತೆ. ಸ್ಟೇಷನ್ ಪಾಯಿಂಟು ನಿಮಗೆ ಗೊತ್ತಾಗುತ್ತೆ, ಯಾವ ಕಡೆ ಮಾಡಿದ್ದೀವಿ ಅನ್ನೋದು ಗೊತ್ತಾಗ್ತಿರ್ತದಲ್ಲ. ನಾನು ಅವಾಗವಾಗ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ತೋಟ ಒಂದು ಹೋಗಿದೆ ನೋಡಿ ಸರ್, ತೆಂಗಿನ ತೋಟ. ಅಲ್ಲೂ ಎಲ್ಲ ಮಣ್ಣು ಸಮ ಕ್ಲೀನ್ ಮಾಡ್ತಾರೆ. ಮಾವಿನ ಮರ ಇದೆ ನೋಡಿರಿ, ಲಾರಿ ಪಕ್ಕ ಚೆನ್ನಾಗಿ ಬಿಟ್ಟಿದ್ದಾವೆ. ಇನ್ನು ಸಣ್ಣ ಸಣ್ಣ ಬೀಚ್ಗಳು ಇನ್ನೂ ಹೋಗ್ಬೋದು ಸರ್. ಮುಂದೆ ಎಲ್ಲ ದಾರಿ ಇಲ್ಲ, ಅಲ್ಲಿ ಎಲ್ಲ ಸ್ವಲ್ಪ ಅದು ಆ ಕಡೆ ಎತ್ತರ ಇದೆ ನೋಡಿ. ಅಲ್ಲಿ ಲೈಟ್ ಕಂಬ ಎಲ್ಲ ಕಾಣ್ತಾ ಇದ್ದಾವಲ್ಲ, ಅಲ್ಲಿ ಎತ್ತರ ಇದೆ. ಲಾರಿ ನಿಂತಿರೋದು ಮಾವಿನ ಮರದ ಹತ್ರ ಸ್ವಲ್ಪ ಡೌನ್ ಇದೆ. ಈ ಕಡೆ ಬರ್ತಾ ಎತ್ತರ ಇದೆ. ಸೊ ಮೋಸ್ಟ್ಲಿ ಆ ಕಡೆ ಜಾಗದಿಂದ ಈಗ ಸ್ವಲ್ಪ ಮಣ್ಣು ಹಾಕ್ಕೊಂಡು ಬರ್ಬೋದು. ಇಲ್ಲಿ ಮಾಹಿತಿ ಕೊಟ್ಟಿರೋ ಪ್ರಕಾರ ಸಿಂಗಲ್ ಟ್ರ್ಯಾಕಿಗೆ ಆಗ್ತಾಯಿದ್ದೀವಿ ಅಂತ ಹೇಳಿದ್ರು ಸರ್. ಆದರೆ ಇಷ್ಟೊಂದು ಜಾಗ ತಗೊಂಡಿರೋದು ನೋಡಿದ್ರೆ ಇದು ಯಾವ ರೀತಿ ಆಗುತ್ತೆ ಅನ್ನೋದು ಸರ್ ಗೊತ್ತಾಗಲ್ಲ ಸರ್. ಸದ್ಯಕ್ಕಂತೂ ಗೊತ್ತಾಗಲ್ಲ. ಈ ವಿಡಿಯೋ ಮಾಡ್ತಿರೋದು ಎಡಗಡೆ ಹೋದರೆ ಬುಕ್ಕಾಪಟ್ಟಣ, ಉಳಿಯಾರು, ಟಿಪ್ಟೂರು, ಆಸ್ತಾ. ಬಲಗಡೆ ಹೋಗ್ತಾ ಇದ್ದಾವಲ್ಲ ಗಾಡಿಗಳು, ಅವೆಲ್ಲ ಶಿರಾ ಸೈಡ್ ಹೋಗೋದು. ಈ ಪೆಟ್ರೋಲ್ ಬಂಕು ಖಾಲಿ ಮಾಡೋಕ್ಕೆ ಹೇಳಿದ್ದಾರೆ. ಇದು ಖಾಲಿ ಮಾಡ್ತಾರೆ. ನಾನು ತೋರಿಸಿರೋ ಜಾಗ ಆ ಕಡೆ ಜಾಗದಲ್ಲಿ ರೈಲ್ವೆ ಸ್ಟೇಷನ್ ಬರುತ್ತೆ ಸರ್. ಇದು ಶಿರಾ ಇಂಡಸ್ಟ್ರಿಯಲ್ ಕೈಗಾರಿಕಾ ಕಾರಿಡಾರ್ದಿದು. ಈ ಕೈಗಾರಿಕಾ ಇಂಡಸ್ಟ್ರಿಯಲ್ ಒಳಗೆ ವರ್ಕ್ ಮಾಡ್ತಾ ಇದ್ದಾರೆ ನೋಡ್ರಿ. ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇದೆಲ್ಲ. ಇದು ಅರ್ತ್ ಕ್ಲೀನಿಂಗ್ ಅಂತಾರಲ್ಲ, ಇದು ಸರ್. ಇದೆಲ್ಲ ಇದು ಸುಮಾರು ಭಾಳ ದೂರ ಮಾಡ್ತಾ ಇದ್ದಾರೆ. ಎಷ್ಟಾಗುತ್ತೋ ಅಷ್ಟು ಹೋಗಿ ವಿಡಿಯೋ ಮಾಡ್ಕೊಂಬರ್ತೀನಿ ಸರ್. ಇಳಿ ನೀನು ಇದು ಮಾಡೋದು ನಮ್ಮ ಮುಖ್ಯನೇ ಇಲ್ಲ. ಮುಂದೆವರೆಗೂ ಹೋಗೋಣ ಬಾ. ಇದು 20 ರೂಪಾಯಿ. उधर तक तुम्हारा पूरा माटी दाल को छोड़ना। कितना साल, 2 साल होता कि तुम्हारा? अब इनके पास तो टाइम तो 3 साल का है। 3 साल का है ಸರ್. ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಇವ್ರಿಗೆ ಕಾಂಟ್ರಾಕ್ಟ್ ಆಗಿದ್ದು ರಾಜಸ್ಥಾನದವ್ರಿಗೆ ಅಂತೆ. ಇಲ್ಲೆಲ್ಲ ಮಣ್ಣು ಹಾಕ್ತಾ ಇದ್ದಾರೆ ಸರ್. ಎಲ್ಲ ಇಲ್ಲಿ ಎತ್ತರಕ್ಕೆ, ಇಲ್ಲಿ ಎತ್ತರ ಇದೆ, ಆ ಕಡೆ ಡೌನ್ ಇದೆ. ಅಲ್ಲಿ ನೋಡಿ ಮಾಡ್ತಾ ಇದ್ದಾರೆ ನೋಡ್ರಿ. ಒಂದು ಲಾರಿ ಮಣ್ಣಾಗಿ ಬರ್ತಾ ಇದೆಯಲ್ಲ ನೋಡಿ. 3 ತಿಂಗಳು ಒಳಗೆ ಇವ್ರಿಗೆ ಮಣ್ಣು ಹಾಕಿ ಲೆವೆಲ್ ಮಾಡಿ ಕೊಡಬೇಕಂತೆ. ನೆಕ್ಸ್ಟ್ನವರು ಜಲ್ಲಿ ಹಾಕಿ ಹಳಿ ಹಾಕೋಕ್ಕೆ ಬಿಡ್ತಾ ಇದ್ದಾರಂತೆ. 2027 ಕೊನೆಯಲ್ಲಿ ಇವ್ರಿಗೆ ಎಲ್ಲ ರೆಡಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಜೋಗಿಹಳ್ಳಿ CB ಆ ಕಡೆಯಿಂದ ಬರೋದು ಸರ್. ಇದು ಜೋಗಿಹಳ್ಳಿಯಿಂದ ಅಪ್ ಟು ತಾವರೆಕೆರೆವರೆಗೂ ಮಣ್ಣು ಹಾಕಿ ರೆಡಿ ಮಾಡಿ ಕೊಡೋದು ಸರ್ ಇವ್ರ ಕೆಲಸ ಅಂತೆ. 3 ತಿಂಗಳಿಗೆ ಮುಗಿಸ್ಬೇಕಂತೆ. ಮತ್ತೆ ಬೇರೆಯವರು ಜಲ್ಲಿ ಹಾಕೋರು, ಸ್ಲಿಪ್ಪರ್ ಹಾಕೋರು, ಅದೇನೋ ಹೇಳ್ತಾರಲ್ಲ ಸ್ಲಿಪ್ಪರ್, ಮಧ್ಯದಲ್ಲಿ ಹಳಿ ಹಾಕೋದ್ರ ಮೇಲೆ ಅದ್ರ ಮತ್ತೆ ಅವ್ರು ಮಾಡ್ತಾರಂತೆ.
ಒಟ್ಟಿಗೆ 3 ತಿಂಗಳ ಒಳಗೆ ಇವ್ರಿಗೆ ರೆಡಿ ಮಾಡಿಕೊಡ್ಬೇಕಂತೆ ರಾಜಸ್ಥಾನದವ್ರಿಗೆ ಕಾಂಟ್ರಾಕ್ಟ್ ಆಗಿರೋದು. ಸರ್ ಇವರು ಹೇಳೋ ಪ್ರಕಾರ ರೈಲು ಅಂಡರ್ಗ್ರೌಂಡಲ್ಲಿ ಹೋಗುತ್ತಂತೆ, ಹೈವೇ ಬರುತ್ತಲ್ಲಿ ಹಾಸನ ಮಂಗಳೂರು ಟೈಪ್ ಬರುತ್ತೆ, ವಿಜಯವಾಡದಿಂದ ಬರುತ್ತೆ, ಅಲ್ಲಿಂದ ಮಂಗಳೂರಿಗೆ ಹೋಗುತ್ತೆ, ಅಂಡರ್ಗ್ರೌಂಡಲ್ಲಿ ರೈಲ್ ಹೋಗುತ್ತಂತೆ, ಮೇಲ್ಗಡೆ ರೋಡ್ ಬರುತ್ತಂತೆ, ಅದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಈಗ ಇವರೇ ನೋಡ್ರಿ ರಾಜಸ್ಥಾನದವರು. ಅಲ್ಲ ಲಾರಿ ನಿಂತಿದೆಯಲ್ಲ ಅಲ್ಲಿವರೆಗೂ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಇದು ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಒಂದು 4-5 ಟ್ರ್ಯಾಕು ಎಕ್ಸ್ಟ್ರಾ ಬರ್ಬೋದೇನು ಗೂಡ್ಸ್ಗಳ್ಗೆ. ಯಾಕೆ ನೋಡ್ರಿ, ಇವೆಲ್ಲ ಕೈಗಾರಿಕಾ ಪ್ರದೇಶಗಳು ಎಲ್ಲ ಇದು ನಿಮಗೆ ಕಾಣೋ ಅಷ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸುಮಾರು ಇಂಡಸ್ಟ್ರಿಯಲ್ಗಳು ಎಲ್ಲ ಚಾಲು ಆಗಿಬಿಟ್ಟಿದ್ದಾವೆ ನೋಡ್ರಿ. ಅಲ್ಲೆಲ್ಲ ಸ್ವಲ್ಪ ಮಂಜಿದೆ. ಬೆಳಿಗ್ಗೆ ಬಂದಿದ್ದೀನಿ 10:15 ಟೈಮು ನೋಡ್ರಿ. ಇಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾನೇ ಇದೆಲ್ಲ. ಇದು ದೊಡ್ಡ ಕಂಪ್ನಿಗಳು ಆಗ್ತಾಯಿದ್ದಾವೆ. ಈ ಕಡೆಯಲ್ಲಿ ಸ್ಟೀಲ್ ಫ್ಯಾಕ್ಟ್ರಿ ಆಗ್ತಾಯಿದೆ. ಅಲ್ಲಿಗೂ ಕನೆಕ್ಟು ಒಂದು ಫ್ಯಾಕ್ಟ್ರಿನವ್ರು ಕನೆಕ್ಟ್ರ್ ತಗೋಬೋದು. ಮಂಜಿದೆ, ಗೊತ್ತಾಗ್ತಾ ಇಲ್ಲ ನಿಮಗೂ ಸದ್ಯ. ನೋಡಿ ಸರ್, ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ಮುಂದೆನೇ ಹೋಗಿ ಮಾಡ್ತೀನಿ. ನೋಡಿ ಸರ್, ಇಲ್ಲಿ ಎತ್ತರ ಇದೆ, ಲಾರಿ ಬರ್ತಿರೋ ಜಾಗದಲ್ಲಿ ಡೌನ್ ಇದೆ, ಅಲ್ಲಿ ಒಂದು ಹಳ್ಳ ಹೋಗಿದೆ, ಅದಕ್ಕೆ ಬ್ರಿಡ್ಜ್ ಮಾಡ್ತಾರೇನೋ. ದೂರದಲ್ಲಿ ನೋಡ್ರಿ ಎಲ್ಲ ಮಣ್ಣು ಎಲ್ಲ ತೆಗಿತಿದ್ದು. ಆಲೇ ವೀಡಿಯೋ ಮಾಡಿದ್ದಲ್ಲಿ ಲಾರಿ ಅಡ್ಡ. ಥ್ಯಾಂಕ್ ಯು ಸೋ ಮಚ್ ರವಿ ಸರ್ ಈ ವಿಡಿಯೋ ಮಾಡಿದ್ದಕ್ಕೆ. ನೋಡಿ, ಶಿರಾದಲ್ಲಿ ಈಗ ಆಲ್ರೆಡಿ ಒಂದು ಹೊಸ ರೈಲ್ವೆ ಕಾಮಗಾರಿ ಶುರುವಾಗಿದೆ. ಈ ವಿಡಿಯೋನ ನಮ್ಮ ರವಿ ಸರ್ ಒಂದು ವಿಡಿಯೋ ಮಾಡಿ ನನಗೆ ಕಳಿಸಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಹಾಗೆ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು, ಏನೇನೆಲ್ಲ ಈ ವಿಡಿಯೋದ ಮೂಲಕ ನಿಮಗೆ ಮಾಹಿತಿ ತಿಳಿತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.